ಎಲ್ಲವರಿಗೆ ಹೋರಾಟ ರೈತರಿಗೆ ಸ್ಪಂದಿಸಿದಂತ ತಹಶೀಲ್ದಾರ್ ಅಂದ್ರೆ ಮ್ಯಾಪ್ ಮಾಡಿ ಫಾರಂ ನಂಬರ್ 10 ಮಾಡಿಕೊಳ್ಳಾರ್ದಂಥ ಸರ್ಕಾರ ಈಗ 2 ವರ್ಷದಿಂದನೇ ಅಧಿಕಾರಿಗಳಿಗೆ ನಾವೇನಂದ್ರೆ ಗಮನಕ್ಕೆ ತಂದಿವಿ, ಯೇಶ್ ಅವರಿಗೆ ತಂದಿದ್ದೀವಿ, ತಹಶೀಲ್ದಾರ್ಗೆ ತಂದಿದ್ದೀವಿ. ಇಲ್ಲಿವರೆಗೆ ರೈತರಿಗೆ ಯಾವುದೇ ಸ್ಪಂದನೆ ಮಾಡಲಾರ್ದಂಥ ಸ್ಥಿತಿ ನಾವು ಕಂಡಿದ್ದೀವಿ. ಅದಕ್ಕೆ ಇವತ್ತು ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಖ್ಯೆಯಲ್ಲಿ ನಾವು ಸ್ವಲ್ಪ ಇರ್ಬೋದು, ಆದರೆ ವಿಚಾರ ಗುಡುಗುಂಟಿ ಗ್ರಾಮಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ತಾಲೂಕಿನ ಸಾಗುವಳಿದಾರರು ಏನಾದಾರ ರೈತರು ಅವರಿಗೆ ಪಟ್ಟ ಸಿಗಬೇಕು, ಅವರಿಗೆ ಸಾಗುವಳಿ ಚೀಟಿ ಸಿಗಬೇಕು. ಆಮೇಲೆ ಪ್ರತ್ಯೇಕವಾಗಿ ಅವರಿಗೆ ಫಾರಂ ನಂಬರು 1ರಿಂದ 5 ಅಂತಂದರೆ 1ರಿಂದ 5ರ ಸರ್ವೆ ಮಾಡಿ ಆ ರೈತರಿಗೆ ಏನಂತಂದರೆ ಪ್ರತ್ಯೇಕ ನಕಾಶೆಯನ್ನು ಮಾಡಿಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಧರಣಿಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಭೂಮಾಪನ ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತು ಸರ್ವೆದಾರರು ಸಾಮಾನ್ಯ ರೈತರು ಇವತ್ತು ಸರ್ವೆಕ್ಕೆ ಕೊಟ್ಟರೆ ಅಂತಂತಂದರೆ ಸರ್ವೆ ಮಾಡಲಾರ್ದ ವರ್ಷ 2 ವರ್ಷದಿಂದ ಸತಾಯಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬೆಳತಾನೆ ಶ್ರೀಮಂತರಿಗೆ ಜಾಗಿರದ ಬೆಳತಾನೆ ಅಂದ್ರೆ ಫೈಲ್ ತಯಾರು ಮಾಡಿ ಅವರು ಮುಂದಿಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಭೂಮಾಪನ ಇಲಾಖೆಯವರು ಎಲ್ಲ ಈ ಏನಂತಂದರೆ ಭ್ರಷ್ಟಾಚಾರನ ನಿಲ್ಲಬೇಕು, ಅದರ ವಿರುದ್ಧ ನಾವೇನಂತಂದ್ರೆ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಧರಣಿಯನ್ನು ಕಂಟಿನ್ಯೂ ಮುಂದೆ ಮಾಡ್ತಾ ಇದ್ದೀವಿ.